ಮೇಷರಾಶಿಯವರೇ, ಜೀವನ ಎಂದರೆ ಸದಾ ಒಂದೇ ರೀತಿ ಇರಲ್ಲ ಅನ್ನೋದನ್ನ ನೀವು 2025ರಲ್ಲಿ ಚೆನ್ನಾಗಿ ಅನುಭವಿಸಿದ್ದೀರಿ. ಕೆಲ ಸಮಯದಲ್ಲಿ ನೀವು ಮಾಡಿದ ಪ್ರಯತ್ನಗಳಿಗೆ ತಕ್ಷಣ ಫಲ ಸಿಗಲಿಲ್ಲ. ಮನಸ್ಸಿನಲ್ಲಿ ಗೊಂದಲ, ಅಸಮಾಧಾನ, ನನ್ನ ಜೀವನ ಹೀಗೆ ಯಾಕಾಗಿದೆ ಅನ್ನೋ ಪ್ರಶ್ನೆಗಳು ಹಲವಾರು ಬಾರಿ ಬಂದಿರಬಹುದು. ಧೈರ್ಯ ನಿಮ್ಮ ಸ್ವಭಾವವೇ ಆದರೂ ಕೆಲ ಕ್ಷಣಗಳಲ್ಲಿ ಆ ಧೈರ್ಯವು ಮೌನವಾಗಿರಬೇಕಾದ ಸಂದರ್ಭಗಳು ಬಂದಿವೆ. ಆದರೂ ನೀವು ಕುಸಿದು ಬೀಳಲಿಲ್ಲ, ಮುಂದೆ ಸಾಗ್ತಾ ಇದ್ದೀರಿ. ಅದೇ ನಿಮ್ಮ ದೊಡ್ಡ ಶಕ್ತಿ. 26ಕ್ಕೆ ಕಾಲಿಡುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಇರಬಹುದು. ಈ ವರ್ಷನಾದರೂ ನನ್ನ ಜೀವನಕ್ಕೆ ಸ್ಪಷ್ಟ ದಿಕ್ಕು ಸಿಗಲಿ, ನನ್ನ ಶ್ರಮಕ್ಕೆ ಮೌಲ್ಯ ಸಿಗಲಿ. ಕೆಲಸವಾಗಲಿ, ಹಣವಾಗಲಿ, ಸಂಬಂಧವಾಗಲಿ, ಎಲ್ಲದಲ್ಲೂ ಒಂದು ಹೊಸ ಆರಂಭ ಬೇಕೆನ್ನುವ ಭಾವನೆ ನಿಮ್ಮೊಳಗೆ ಮೂಡುತ್ತಿದೆ. ಹಳೆಯ ನೋವುಗಳನ್ನು ಹೊತ್ತುಕೊಂಡೇ ಹೊಸ ನಿರೀಕ್ಷೆಗಳೊಂದಿಗೆ ಮುಂದಕ್ಕೆ ಹೆಜ್ಜೆ ಇಡುವ ಮನಸ್ಥಿತಿ ನಿಮ್ಮದು. ಇದು ತಪ್ಪಲ್ಲ, ಇದು ಬದಲಾವಣೆಯ ಸಂಕೇತ. 2026 ವರ್ಷ ಮೇಷರಾಶಿಯವರಿಗೆ ಸಂಪೂರ್ಣವಾಗಿ ಹೊಸ ದಾರಿ ತೋರಿಸುವ ವರ್ಷವಾಗಬಹುದಾ? ಯಾವ ಸಮಯದಲ್ಲಿ ಅವಕಾಶಗಳು ಬರುತ್ತವೆ? ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ? ಯಾವ ನಿರ್ಧಾರಗಳು ನಿಮ್ಮ ಜೀವನವನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ. ಅದಕ್ಕಾಗಿಯೇ ನೀವು ಇಂದು ರಾಶಿ ರಹಸ್ಯ ಚಾನಲ್ನಲ್ಲಿ ಇದ್ದೀರಿ. ಇಲ್ಲಿ ನಾವು ಭಯ ಹುಟ್ಟಿಸುವ ಮಾತುಗಳನ್ನು ಅಲ್ಲ, ಅರ್ಥಪೂರ್ಣವಾದ, ನೆಮ್ಮದಿ ಕೊಡುವ, ಜೀವನಕ್ಕೆ ದಾರಿ ತೋರಿಸುವ ಭವಿಷ್ಯವನ್ನು ನಿಮ್ಮ ಮುಂದೆ ಇರುತ್ತೇವೆ. ಈ ವಿಡಿಯೋದಲ್ಲಿ ಮೇಷರಾಶಿಯ 2026ರ ಸಂಪೂರ್ಣ ಚಿತ್ರಣವನ್ನು ಹಂತ ಹಂತವಾಗಿ ತಿಳಿಸುತ್ತೇವೆ. ಹೃದಯದಿಂದ, ನಿಜವಾದ ಅನುಭವದ ಭಾಷೆಯಲ್ಲಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಕೆಲವೊಮ್ಮೆ ಒಂದು ಮಾತು, ಒಂದು ಸೂಚನೆ, ಒಂದು ಸಮಯದ ಅರಿವು ಜೀವನವನ್ನೇ ಬದಲಾಯಿಸಬಲ್ಲದು. ಮೇಷರಾಶಿ 2025ರ ಅನುಭವಗಳು. ಗ್ರಹಗಳ ಪ್ರಭಾವ. 2025 ವರ್ಷ ಮೇಷರಾಶಿಯವರಿಗೆ ಒಳಗಟ್ಟಾಗಿ ತುಂಬಾ ಕಲಿಕೆಗಳನ್ನು ಕೊಟ್ಟ ವರ್ಷ. ಹೊರಗೆ ನೋಡಿದರೆ ಎಲ್ಲವೂ ಸರಿಯಾಗಿರುವಂತೆ ಕಂಡರೂ ಒಳಗೆ ಅನೇಕ ಒತ್ತಡಗಳು, ತೀರ್ಮಾನಗಳ ಗೊಂದಲ ಮತ್ತು ನಾನು ಸರಿ ಮಾಡುತ್ತಿದ್ದೀನಾ ಅನ್ನೋ ಪ್ರಶ್ನೆಗಳು ಮನಸ್ಸನ್ನು ಕಾಡಿದವು. ಇದರ ಹಿಂದೆ ಪ್ರಮುಖ ಕಾರಣ ಶನಿ ಗ್ರಹದ ಪ್ರಭಾವ. ಶನಿ ನಿಮ್ಮ ಲಾಭಭಾವ ಮತ್ತು ವೃತ್ತಿ ಸಂಬಂಧಿತ ಕ್ಷೇತ್ರಗಳ ಮೇಲೆ ನಿಧಾನವಾದ ಆದರೆ ಗಟ್ಟಿಯಾದ ಪರೀಕ್ಷೆಯನ್ನು ನಡೆಸಿತು. ನೀವು ಮಾಡಿದ ಶ್ರಮಕ್ಕೆ ತಕ್ಷಣ ಫಲ ಸಿಗದೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಇದರಿಂದ ಕೆಲಸದಲ್ಲಿ ಅಸಮಾಧಾನ, ಹಣಕಾಸಿನಲ್ಲಿ ಸ್ಥಿರತೆ ಇಲ್ಲದ ಭಾವನೆ ಮೂಡಿತು. ಇದಕ್ಕೆ ಜೊತೆಗೆ ರಾಹು-ಕೇತುಗಳ ಸಂಚಾರವು ಮನಸ್ಸಿನ ಮೇಲೆ ಪ್ರಭಾವ ಬೀರಿತು. ರಾಹು ನಿಮ್ಮ ಅಂತರಂಗ ಭಾವಗಳಲ್ಲಿ ಸಂಚರಿಸಿದ್ದರಿಂದ ಅತಿಯಾದ ನಿರೀಕ್ಷೆಗಳು ಮತ್ತು ಅಸಹನೀಯ ಚಿಂತನೆಗಳು ಹೆಚ್ಚಾದವು. ಕೆಲವೊಮ್ಮೆ ನಿಮ್ಮದೇ ತೀರ್ಮಾನಗಳ ಮೇಲೆ ನಿಮಗೆ ಅನುಮಾನ ಬಂತು. ಸಂಬಂಧಗಳ ವಿಚಾರದಲ್ಲಿ ಕೂಡ ಸ್ಪಷ್ಟತೆ ಕೊರತೆಯಾಗಿತ್ತು. ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಅನ್ನೋ ಗೊಂದಲಗಳು ಹೆಚ್ಚಾದವು. ಕುಟುಂಬದಲ್ಲಿ ಮಾತಿನ ತಪ್ಪು ಅರ್ಥಗಳು, ಮನಸ್ಸಿಗೆ ನೋವು ಕೊಟ್ಟ ಸಂದರ್ಭಗಳು ಬಂದಿರಬಹುದು. ಗುರುಗ್ರಹದ ಸ್ಥಾನಮಾನವು 2025ರಲ್ಲಿ ಮಿಶ್ರ ಫಲ ನೀಡಿತು. ಅವಕಾಶಗಳು ಇದ್ದರೂ ಅವುಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಧೈರ್ಯ ಅಥವಾ ಸಮಯ ಹೊಂದಾಣಿಕೆ ಕೊರತೆಯಾಯಿತು. ವಿಶೇಷವಾಗಿ ಹಣಕಾಸು ವಿಷಯದಲ್ಲಿ ಖರ್ಚು ಹೆಚ್ಚಾಗಿ ಉಳಿವು ಕಡಿಮೆಯಾದ ಅನುಭವ ಇರಬಹುದು. ಆದರೂ ಈ ವರ್ಷ ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮೊಳಗಿನ ಸಹನೆಯನ್ನು, ತಾಳ್ಮೆಯನ್ನು ಬೆಳೆಸಲು ಬಂದಿದೆ. 25 ಮೇಷರಾಶಿಯವರಿಗೆ ಕಠಿಣವಾಗಿದ್ದರೂ ಇದು ಒಂದು ಸಿದ್ಧತಾ ವರ್ಷವಾಗಿತ್ತು. ನಿಮ್ಮ ದುರ್ಬಲತೆಗಳನ್ನು ಗುರುತಿಸಲು, ಅನಗತ್ಯ ನಿರೀಕ್ಷೆಗಳನ್ನು ಬಿಡಲು ಮತ್ತು ಮುಂದಿನ ದೊಡ್ಡ ಬದಲಾವಣೆಗಳಿಗೆ ಮನಸ್ಸನ್ನು ತಯಾರಿಸಲು ಈ ಗ್ರಹಚಲನಗಳು ನೆರವಾಯಿತು. ಈ ಅನುಭವಗಳೇ 2026ರ ಬಾಗಿಲು ತೆರೆಸುವ ಕೀಲಿ ಆಗಲಿವೆ. ಮೇಷರಾಶಿ 2026 ಗ್ರಹಗಳ ಬದಲಾವಣೆಗಳು ಮತ್ತು ಜೀವನದ ಹೊಸ ದಿಕ್ಕು. 2026 ವರ್ಷ ಮೇಷರಾಶಿಯವರಿಗೆ ನಿಧಾನವಾಗಿ ಆದರೆ ದೃಢವಾಗಿ ಮುಂದೆ ಸಾಗುವ ವರ್ಷವಾಗಲಿದೆ. 25ರಲ್ಲಿ ಎದುರಿಸಿದ ಗೊಂದಲಗಳು, ತಡಗಳು ಮತ್ತು ಮನಸ್ಸಿನ ಅಸ್ಥಿರತೆಗಳಿಗೆ 26ರಲ್ಲಿ ಸ್ಪಷ್ಟ ಉತ್ತರಗಳು ಸಿಗಲು ಪ್ರಾರಂಭವಾಗುತ್ತವೆ. ಇದರ ಪ್ರಮುಖ ಕಾರಣ ಗುರುಗ್ರಹ ಮತ್ತು ಶನಿ ಗ್ರಹಗಳ ಸಂಚಾರಿ ಬದಲಾವಣೆಗಳು. ಗುರುಗ್ರಹವು ನಿಮ್ಮ ಧನ ಮತ್ತು ಜ್ಞಾನ ಸಂಬಂಧಿತ ಭಾವಗಳ ಮೇಲೆ ಅನುಕೂಲಕರ ದೃಷ್ಟಿ ಹಾಕುವುದರಿಂದ ನಿಮ್ಮ ಯೋಚನೆಗಳಿಗೆ ಸ್ಪಷ್ಟತೆ ಬರುತ್ತದೆ. ಹಿಂದೆ ನೀವು ಮಾಡಿದ ಪ್ರಯತ್ನಗಳು ಈಗ ಫಲ ನೀಡಲು ಆರಂಭಿಸುತ್ತವೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು, ಕಲಿಕೆಯ ಅವಕಾಶಗಳು ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಮೌಲ್ಯ ಸಿಗುವ ಸಮಯ ಬರುತ್ತದೆ.
ಶನಿ ಗ್ರಹ 2026ರಲ್ಲಿ ನಿಮ್ಮ ಮೇಲೆ ಶಿಸ್ತು ಮತ್ತು ತಾಳ್ಮೆಯನ್ನು ಒತ್ತಾಯಿಸುತ್ತದೆ. ತಕ್ಷಣದ ಫಲಕ್ಕಿಂತ ಸ್ಥಿರ ಬೆಳವಣಿಗೆ ಮುಖ್ಯ ಎನ್ನುವ ಪಾಠವನ್ನು ಈ ವರ್ಷ ನಿಮಗೆ ಕಲಿಸುತ್ತದೆ. ಇದರಿಂದ ಕೆಲ ಸಂದರ್ಭಗಳಲ್ಲಿ ನಿಧಾನಗತಿ ಅನುಭವವಾಗಬಹುದು, ಆದರೆ ನೀವು ಕೈಗೊಂಡ ನಿರ್ಧಾರಗಳು ದೀರ್ಘಕಾಲೀನ ಲಾಭ ನೀಡುವ ಸಾಧ್ಯತೆ ಹೆಚ್ಚು. ಹಣಕಾಸಿನ ವಿಷಯದಲ್ಲಿ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಬರಲು ಆರಂಭವಾಗುತ್ತದೆ. ಉಳಿವು ಮತ್ತು ಭದ್ರತೆ ಬಗ್ಗೆ ಯೋಚನೆ ಗಟ್ಟಿಯಾಗುತ್ತದೆ. ರಾಹು ಕೇತುಗಳ ಸಂಚಾರ 2026ರಲ್ಲಿ ನಿಮ್ಮ ಸಂಬಂಧಗಳು ಮತ್ತು ಅಂತರಂಗದ ಮೇಲೆ ಪ್ರಭಾವ ಬೀರುತ್ತದೆ. ಯಾರು ನಿಮ್ಮ ಜೀವನದಲ್ಲಿ ಇರಬೇಕು, ಯಾರು ದೂರವಾಗಬೇಕು ಅನ್ನೋ ಸತ್ಯಗಳು ಸ್ಪಷ್ಟವಾಗುತ್ತವೆ. ಕೆಲ ಸಂಬಂಧಗಳು ದೂರವಾದರೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಇದು ನೋವಿನಂತೆ ಕಾಣಬಹುದು, ಆದರೆ ಮುಂದಿನ ಹಂತಕ್ಕೆ ನಿಮ್ಮನ್ನು ಸಿದ್ಧಗೊಳಿಸುವ ಪ್ರಕ್ರಿಯೆ ಇದು. ಒಟ್ಟಿನಲ್ಲಿ 2026 ಮೇಷರಾಶಿಯವರಿಗೆ ದೊಡ್ಡ ಚಮತ್ಕಾರಗಳ ವರ್ಷ ಅಲ್ಲದಿರಬಹುದು, ಆದರೆ ಜೀವನಕ್ಕೆ ದಿಕ್ಕು ಕೊಡುವ, ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಮತ್ತು ನಾನು ನನ್ನ ದಾರಿಯಲ್ಲಿ ಇದ್ದೇನೆ ಅನ್ನೋ ಆತ್ಮವಿಶ್ವಾಸ ನೀಡುವ ವರ್ಷವಾಗುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ ವರ್ಷ ನಿಮ್ಮ ಜೀವನದ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುತ್ತದೆ. ಜನವರಿ ವರ್ಷದ ಆರಂಭ ಸ್ವಲ್ಪ ನಿಧಾನವಾಗಿರಬಹುದು. ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚುತ್ತವೆ, ಆದರೆ ಫಲ ತಡವಾಗಿ ಸಿಗಬಹುದು. ಖಾಸಗಿ ಉದ್ಯೋಗಸ್ಥರು ಒತ್ತಡ ಅನುಭವಿಸಬಹುದು. ವ್ಯಾಪಾರಿಗಳಿಗೆ ಹೊಸ ಯೋಚನೆಗಳು ಬರುತ್ತವೆ, ಆದರೆ ತಕ್ಷಣ ಜಾರಿಗೆ ತರದೆ ಕಾಯುವುದು ಉತ್ತಮ. ಹಣಕಾಸಿನಲ್ಲಿ ಅನಗತ್ಯ ಖರ್ಚು ತಪ್ಪಿಸಿ. ಫೆಬ್ರವರಿ ಸಂವಹನ ಮತ್ತು ಸಂಪರ್ಕಗಳು ಬಲವಾಗುತ್ತವೆ. ಮಾರ್ಚ್ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಸಿಗಬಹುದು. ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಚರ್ಚೆಗಳು ನಡೆಯಬಹುದು, ಆದರೆ ಅಂತಿಮ ತೀರ್ಮಾನ ಏಪ್ರಿಲ್ಗೆ ಸರಿಯುತ್ತದೆ. ಏಪ್ರಿಲ್ ಮೇಷರಾಶಿಯವರಿಗೆ ಶಕ್ತಿ ತುಂಬಿದ ತಿಂಗಳು. ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ಗೋಚರಿಸುತ್ತದೆ. ಖಾಸಗಿ ಉದ್ಯೋಗಸ್ಥರಿಗೆ ಪ್ರಶಂಸೆ ಅಥವಾ ಆ ಇನ್ಕ್ರಿಮೆಂಟ್ ಸೂಚನೆ. ಹಣಕಾಸಿನಲ್ಲಿ ಸ್ಥಿರತೆ ಆರಂಭ. ಮೇ ಖರ್ಚು ಹೆಚ್ಚಾಗುವ ಸಾಧ್ಯತೆ. ಕುಟುಂಬ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳು ಬರಬಹುದು. ವ್ಯಾಪಾರದಲ್ಲಿ ಲಾಭ ಇದ್ದರೂ ಹಣ ಕೈಯಲ್ಲಿ ಉಳಿಯಲು ಕಷ್ಟವಾಗಬಹುದು, ಜಾಗ್ರತೆ ಅಗತ್ಯ. ಜೂನ್ ನಿಧಾನವಾದ ಆದರೆ ಗಟ್ಟಿಯಾದ ಪ್ರಗತಿ. ಕೆಲಸದಲ್ಲಿ ಹೊಸ ಜವಾಬ್ದಾರಿ, ರಿಯಲ್ ಎಸ್ಟೇಟ್ ಅಥವಾ ವಾಹನ ಖರೀದಿ ಕುರಿತು ಯೋಚನೆ ಬರಬಹುದು. ಹಣಕಾಸು ಸಮತೋಲನದಲ್ಲಿರುತ್ತದೆ. ಜುಲೈ ಸಂಬಂಧಗಳು ಮುಖ್ಯವಾಗುವ ತಿಂಗಳು. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ. ವ್ಯಾಪಾರದಲ್ಲಿ ಪಾಲುದಾರಿಕೆ ವಿಚಾರದಲ್ಲಿ ಸ್ಪಷ್ಟತೆ ಅಗತ್ಯ. ತ್ವರಿತ ನಿರ್ಧಾರ ತಪ್ಪಿಸಿ. ಆಗಸ್ಟ್ ಕೆಲಸದಲ್ಲಿ ಒತ್ತಡ ಇದ್ದರೂ ಫಲ ಸಿಗುವ ಸಮಯ. ಖಾಸಗಿ ಉದ್ಯೋಗಸ್ಥರಿಗೆ ವರ್ಗಾವಣೆ ಅಥವಾ ಹೊಸ ಪ್ರಾಜೆಕ್ಟ್. ಹಣಕಾಸಿನಲ್ಲಿ ಸಣ್ಣ ಲಾಭ. ಸೆಪ್ಟೆಂಬರ್ ವೃತ್ತಿ ಜೀವನದಲ್ಲಿ ತಿರುವು. ಹೊಸ ಅವಕಾಶ ಅಥವಾ ದಿಕ್ಕು ಬದಲಾವಣೆ ಸಾಧ್ಯ. ವ್ಯಾಪಾರಸ್ಥರಿಗೆ ಲಾಭದ ತಿಂಗಳು. ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಶುಭ ಸುದ್ದಿ. ಅಕ್ಟೋಬರ್ ಮನಸ್ಸಿಗೆ ನೆಮ್ಮದಿ. ಹಿಂದಿನ ಶ್ರಮದ ಫಲ ಕಾಣಲು ಆರಂಭ. ಹಣಕಾಸು ಸ್ಥಿರವಾಗುತ್ತದೆ. ಉಳಿವು ಬಗ್ಗೆ ಯೋಚನೆ ಗಟ್ಟಿಯಾಗುತ್ತದೆ. ನವೆಂಬರ್ ವರ್ಷದ ಅತ್ಯಂತ ಅನುಕೂಲಕರ ತಿಂಗಳುಗಳಲ್ಲಿ ಒಂದು. ಕೆಲಸದಲ್ಲಿ ಮಾನ್ಯತೆ, ವ್ಯಾಪಾರದಲ್ಲಿ ಉತ್ತಮ ಲಾಭ. ಹೊಸ ಹೂಡಿಕೆ ಯೋಚನೆ ಬರಬಹುದು. ಡಿಸೆಂಬರ್ ವರ್ಷದ ಸಮಾಪ್ತಿ ತೃಪ್ತಿದಾಯಕ. ನೀವು ಮಾಡಿದ ಪ್ರಯತ್ನಗಳ ಮೇಲೆ ಗರ್ವವಾಗುವ ಸಮಯ. ಮುಂದಿನ ವರ್ಷದ ಬಗ್ಗೆ ಸ್ಪಷ್ಟ ಯೋಜನೆ ರೂಪಿಸಬಹುದು. 2026 ವರ್ಷ ಮೇಷರಾಶಿಯವರಿಗೆ ಆತುರಕ್ಕಿಂತ ಅರಿವು ಮುಖ್ಯವಾಗುವ ವರ್ಷ. ನೀವು ಸಹಜವಾಗಿಯೇ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಸ್ವಭಾವದವರು. ಆದರೆ ಈ ವರ್ಷ ನಿಮಗೆ ಕಲಿಸುವ ಪಾಠ ಒಂದೇ: ನಿಧಾನವೇ ಸ್ಥಿರತೆಯ ದಾರಿ. ಕೆಲಸವಾಗಲಿ, ಹಣಕಾಸಾಗಲಿ, ಸಂಬಂಧವಾಗಲಿ, ಎಲ್ಲ ಕ್ಷೇತ್ರಗಳಲ್ಲೂ ತಾಳ್ಮೆಯಿಂದ ಮುಂದೆ ಸಾಗಿದರೆ ಉತ್ತಮ ಫಲ ಸಿಗುತ್ತದೆ. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ, ಆದರೆ ಅದರ ಫಲ ತಕ್ಷಣ ಕಾಣಬೇಕೆಂಬ ನಿರೀಕ್ಷೆ ಮಾತ್ರ ಕಡಿಮೆ ಮಾಡಬೇಕು. ಮಾಡಬೇಕಾದುದು ಯೋಜನೆ ಮಾಡಿಕೊಂಡು ಕೆಲಸ ಆರಂಭಿಸಿ. ಹಣಕಾಸಿನ ವಿಷಯದಲ್ಲಿ ಖರ್ಚು, ಉಳಿವು ನಡುವಿನ ಸಮತೋಲನ ಕಾಯ್ದುಕೊಳ್ಳಿ. ಹೊಸ ಅವಕಾಶ ಬಂದಾಗ ಸಂಪೂರ್ಣವಾಗಿ ತಿರಸ್ಕರಿಸಬೇಡಿ, ಆದರೆ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯ ಮತ್ತು ಮನಸ್ಸಿನ ನೆಮ್ಮದಿಗೆ ಸಮಯ ಕೊಡಿ. ನಿಯಮಿತ ವ್ಯಾಯಾಮ, ಸರಿಯಾದ ನಿದ್ರೆ ಮತ್ತು ಧನಾತ್ಮಕ ಸಂಗತಿಗಳೊಂದಿಗೆ ಇರುವುದರಿಂದ ನಿಮ್ಮ ಶಕ್ತಿ ಹೆಚ್ಚುತ್ತದೆ. ಮಾಡಬಾರದು ಆತುರದಲ್ಲಿ ಮಾತು ಹೇಳುವುದು, ಕೋಪದಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದು.
ಮತ್ತು ಎಲ್ಲವೂ ನನಗೆ ಈಗಲೇ ಬೇಕು ಅನ್ನೋ ಭಾವನೆ ಈ ವರ್ಷ ನಿಮಗೆ ಹಾನಿಕರವಾಗಬಹುದು. ಇತರರ ಮಾತು ಕೇಳದೆ ನಿಮ್ಮದೇ ದಾರಿಯಲ್ಲಿ ಹಠ ಹಿಡಿಯುವುದು ತಪ್ಪಿಸಿ. ಹಣಕಾಸಿನ ವಿಚಾರದಲ್ಲಿ ಅನಗತ್ಯ ಸಾಲ ಅಥವಾ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರಿ. ಪೂಜೆ, ಆಧ್ಯಾತ್ಮಿಕ ಸಲಹೆ. ಮೇಷರಾಶಿಯವರಿಗೆ 2026ರಲ್ಲಿ ಮಂಗಳ ಗ್ರಹವನ್ನು ಶಾಂತಗೊಳಿಸುವುದು ಮುಖ್ಯ. ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸಾ ಪಠಣೆ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಹೆಚ್ಚುತ್ತದೆ. ಸಾಧ್ಯವಾದರೆ ಮಂಗಳವಾರ ಕೆಂಪು ಬಣ್ಣದ ಹೂಗಳನ್ನು ಹನುಮಂತನಿಗೆ ಅರ್ಪಿಸಿ. ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸುವುದು, ಸೂರ್ಯಾರ್ಘ್ಯ ಸಹ ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಒಟ್ಟಿನಲ್ಲಿ 2026 ನಿಮ್ಮನ್ನು ಪರೀಕ್ಷಿಸುವುದಕ್ಕಿಂತ ಹೆಚ್ಚು ನಿಮ್ಮನ್ನು ರೂಪಿಸುವ ವರ್ಷ. ನೀವು ತಾಳ್ಮೆ, ವಿವೇಕ ಮತ್ತು ಆತ್ಮವಿಶ್ವಾಸವನ್ನು ಕೈಬಿಡದಿದ್ದರೆ ಈ ವರ್ಷ ನಿಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ಬಲವಾದ ಅಡಿಪಾಯವಾಗುತ್ತದೆ. ಮೇಷರಾಶಿ 2026 ಸೂಕ್ತ ರತ್ನ ಮತ್ತು ಅದರ ಮಹತ್ವ. 2026ರಲ್ಲಿ ಮೇಷರಾಶಿಯವರಿಗೆ ಮಂಗಳ ಗ್ರಹದ ಶಕ್ತಿ ಸಮತೋಲನದಲ್ಲಿರುವುದು ಅತ್ಯಂತ ಮುಖ್ಯ. ಮಂಗಳವೇ ನಿಮ್ಮ ರಾಶಿಯ ಅಧಿಪತಿ ಗ್ರಹವಾಗಿ. ರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಅದರ ಸ್ಥಿತಿ ಬಲವಾಗಿದ್ದರೆ ನಿಮ್ಮ ಜೀವನದಲ್ಲಿ ಧೈರ್ಯ, ನಿರ್ಧಾರ ಶಕ್ತಿ ಮತ್ತು ಕಾರ್ಯಸಾಧನೆ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ. 2026ರಲ್ಲಿ ಕೆಲ ಸಂದರ್ಭಗಳಲ್ಲಿ ಆತುರ, ಕೋಪ ಮತ್ತು ಅಸ್ಥಿರ ನಿರ್ಧಾರಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಸಾಧ್ಯತೆ ಇರುವುದರಿಂದ ಮಂಗಳ ಗ್ರಹವನ್ನು ಶಾಂತಗೊಳಿಸಿ ಬಲಪಡಿಸುವುದು ಅಗತ್ಯವಾಗುತ್ತದೆ. ಇದಕ್ಕಾಗಿ ಮೇಷರಾಶಿಗೆ ಅತ್ಯಂತ ಸೂಕ್ತವಾದ ರತ್ನ ಮುಂಗಾರು ಧರಿಸುವುದರಿಂದ ಮಂಗಳ ಗ್ರಹದ ಸಕಾರಾತ್ಮಕ ಶಕ್ತಿ ಜಾಗೃತವಾಗುತ್ತದೆ. ಇದರಿಂದ ಕೆಲಸದಲ್ಲಿ ಧೈರ್ಯ ಹೆಚ್ಚುತ್ತದೆ, ತೀರ್ಮಾನಗಳನ್ನು ದೃಢವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯ ಬರುತ್ತದೆ ಮತ್ತು ಅಡೆತಡೆಗಳನ್ನು ಎದುರಿಸುವ ಶಕ್ತಿ ಹೆಚ್ಚುತ್ತದೆ. ಹಣಕಾಸಿನ ವಿಚಾರದಲ್ಲಿ ಅತಿಯಾದ ಆತುರ ಕಡಿಮೆಯಾಗುತ್ತದೆ ಮತ್ತು ಸ್ಥಿರತೆಯತ್ತ ಸಾಗುವ ಮನಸ್ಥಿತಿ ರೂಪುಗೊಳ್ಳುತ್ತದೆ. ಸಂಬಂಧಗಳಲ್ಲಿ ಉಂಟಾಗುವ ಅತಿಯಾದ ಕೋಪ ಅಥವಾ ಮಾತಿನ ತೀವ್ರತೆ ಕಡಿಮೆಯಾಗುತ್ತದೆ. ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಧಾರಣೆ ವಿಧಾನ. ಮುಂಗಾರು ರತ್ನವನ್ನು ಮಂಗಳವಾರ ಬೆಳಿಗ್ಗೆ ಸ್ನಾನದ ನಂತರ ಬಂಗಾರ ಅಥವಾ ತಾಮ್ರದ ಉಂಗುರದಲ್ಲಿ ಬಲಗೈಯಿನ ಉಂಗುರ ಬೆರಳಿಗೆ ಧರಿಸುವುದು ಉತ್ತಮ. ಧರಿಸುವ ಮೊದಲು ಓಂ ಕ್ರಾಂ ಕ್ರೀಂ ಕ್ರೌಂಸ ಭೌಮಾಯ ನಮಃ ಎಂಬ ಮಂಗಳ ಮಂತ್ರವನ್ನು 108 ಬಾರಿ ಜಪಿಸಿದರೆ ಫಲ ಇನ್ನಷ್ಟು ಉತ್ತಮವಾಗುತ್ತದೆ. ಶುದ್ಧ, ದೋಷರಹಿತ ರತ್ನವನ್ನು ಮಾತ್ರ ಧರಿಸಬೇಕು. 2026ರಲ್ಲಿ ಸರಿಯಾದ ಮಾರ್ಗದರ್ಶನದೊಂದಿಗೆ ಈ ರತ್ನವನ್ನು ಧರಿಸಿದರೆ ಮೇಷರಾಶಿಯವರು ತಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿಕೊಂಡು ಜೀವನದಲ್ಲಿ ದೃಢವಾದ ಪ್ರಗತಿಯನ್ನು ಸಾಧಿಸಬಹುದು. ನೀವು ಈವರೆಗೆ ಮೇಷರಾಶಿ 2026ರ ಭವಿಷ್ಯವನ್ನು ಸಂಪೂರ್ಣವಾಗಿ ನೋಡಿದ್ದರೆ ಒಂದು ವಿಷಯ ನಿಮಗೆ ಸ್ಪಷ್ಟವಾಗಿರಬೇಕು. ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿ ಸಿಕ್ಕರೆ ನಿರ್ಧಾರಗಳು ಸುಲಭವಾಗುತ್ತವೆ. ರಾಶಿ ರಹಸ್ಯ ಚಾನಲ್ ಅದೇ ಉದ್ದೇಶಕ್ಕಾಗಿ ಇದೆ. ಇಲ್ಲಿ ನಾವು ಭಯ ಹುಟ್ಟಿಸುವ ಭವಿಷ್ಯಗಳನ್ನು ಹೇಳುವುದಿಲ್ಲ, ಅತಿರಂಜಿತ ಮಾತುಗಳನ್ನು ಮಾಡುವುದಿಲ್ಲ. ನಿಮ್ಮ ಜೀವನಕ್ಕೆ ಉಪಯುಕ್ತವಾಗುವ, ಮನಸ್ಸಿಗೆ ನೆಮ್ಮದಿ ಕೊಡುವ ಮತ್ತು ಮುಂದೆ ಸಾಗಲು ಧೈರ್ಯ ನೀಡುವ ಭವಿಷ್ಯವನ್ನು ಮಾತ್ರ ನಿಮ್ಮ ಮುಂದೆ ಇಡುತ್ತೇವೆ. ಪ್ರತಿ ರಾಶಿಗೆ ಸಂಬಂಧಿಸಿದಂತೆ ವಾರದ, ತಿಂಗಳ ಹಾಗೂ ವಾರ್ಷಿಕ ಭವಿಷ್ಯಗಳು, ಗ್ರಹಚಲನಗಳ ಸರಳ ವಿವರಣೆ, ರತ್ನಪೂಜೆ, ಪರಿಹಾರಗಳ ಬಗ್ಗೆ ನಿಖರ ಮಾಹಿತಿ ಇವೆಲ್ಲವೂ ಇಲ್ಲಿ ನಿಮಗಾಗಿ ಸಿದ್ಧವಾಗಿವೆ. ನೀವು ಯಾವ ಹಂತದಲ್ಲಿದ್ದರೂ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಉತ್ತರಗಳು ಇಲ್ಲಿಗೆ ಬಂದಾಗ ಸಿಗಬೇಕು ಅನ್ನೋದೇ ನಮ್ಮ ಆಶಯ. ನೀವು ಈಗಲೇ ರಾಶಿ ರಹಸ್ಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಬರುವ ಮೇಷರಾಶಿಯ ವಿಶೇಷ ಅಪ್ಡೇಟ್ಸ್, 26ರ ಮಹತ್ವದ ಗ್ರಹ ಬದಲಾವಣೆಗಳು ಮತ್ತು ನಿಮ್ಮ ಜೀವನಕ್ಕೆ ಉಪಯುಕ್ತವಾಗುವ ಸಮಯ ಸೂಚನೆಗಳನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಈ ಚಾನಲ್ ನಿಮ್ಮೊಂದಿಗೆ ಸಾಗುವ ಒಂದು ನಂಬಿಕೆಯ ಗೆಳೆಯನಂತೆ ಇರಲಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಸ್ಪಷ್ಟತೆ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಒಂದು ಕ್ಲಿಕ್ ನಮ್ಮಲ್ಲಿ ಇನ್ನಷ್ಟು ಉತ್ತಮ ವಿಷಯ ತರುವ ಪ್ರೇರಣೆಯಾಗುತ್ತದೆ. ರಾಶಿ ರಹಸ್ಯ, ಭವಿಷ್ಯವಲ್ಲ, ದಾರಿ ತೋರಿಸುವ ಬೆಳಕು.